ನಮ್ಮ ಮುಂದೆ ಕೃಷ್ಣ ಬೈರೇಗೌಡ ಇದ್ದಾರೆ. ಸರ್, ಎಸ್.ಎಂ. ಕೃಷ್ಣ ಅವ್ರ ಬದುಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬದುಕಿತ್ತು ಅವ್ರದ್ದು, ಅಷ್ಟು ವರ್ಣನಿತ ರಾಜಕಾರಣಿ. ಈ ಸಂದರ್ಭದಲ್ಲಿ ಅಂತಿಮ ಇದಕ್ಕೆ ಬಂದಿದ್ದೀರಿ ಸರ್, ಏನ್ ನೋಡಿ? ಬಹುಶಃ ಅವರ ಹೆಸರು ಶಾಶ್ವತವಾಗಿ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಕರ್ನಾಟಕದಲ್ಲಿ ಅಂತ ನಾನು ಅನ್ಕೊಂಡಿದ್ದೇನೆ, ಉಳಿಯಬೇಕು ಅಂತ ಆಶಿಸ್ತೇನೆ. ಯಾಕಂದ್ರೆ ರಾಜಕೀಯ ಜೀವನ ಹೇಗಿರಬೇಕು, ಮುತ್ಸದ್ದಿ ಅನ್ನೋರು ಹೇಗಿರಬೇಕು ಅಂತ ನಮಗೆ ಎಲ್ಲರಿಗೂ ತೋರಿಸ್ಕೊಟ್ಟು ಹೋಗಿದ್ದಾರೆ, ಮೇಲ್ಪಂಕ್ತಿಯನ್ನ ಹಾಕಿದ್ದಾರೆ. ಅವರ ಜೀವನದ ಉದ್ದಕ್ಕೂ ಕೂಡ ಆದರ್ಶವಾಗಿ ನಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಅವರ ಆದರ್ಶ ನಡವಳಿಕೆ ಇಂದಿನ ರಾಜಕಾರಣಿಗಳಿಗೆ, ಮುಂದಿನ ರಾಜಕಾರಣಿಗಳಿಗೆ ಎಲ್ಲರಿಗೂ ಸಹ ಒಂದು ದಾರಿದೀಪವಾಗಿ ಶಾಶ್ವತವಾಗಿ ಉಳಿಯುತ್ತೆ. ಅದರ ಮುಖಾಂತರ ಎಸ್.ಎಂ. ಕೃಷ್ಣ ಅವರ ನೆನಪು ನಮಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇರಬೇಕು ಸಹ, ಇರಲಿ ಅಂತ ನಾನು ಆಶಿಸ್ತೇನೆ ಅವರ ನೆನಪು ಶಾಶ್ವತವಾಗಿ. ಸರ್, ಇಲ್ಲಿನ ವ್ಯವಸ್ಥೆಗಳು ಸರ್, ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಇಲ್ಲಿ ಬರಬಹುದು, ಸಿದ್ಧತೆಗಳು ಯಾವ ರೀತಿಯಾಗಿದೆ ಸರ್, ಪ್ರಿಪರೇಷನ್ಗಳು ಏನೇನು ಆಗಿದೆ ಸರ್ ಅಂತ? ಎಲ್ಲಾ ಸಿದ್ಧತೆಗಳು ಕೂಡ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಯಾವುದೇ ಅಡೆತಡೆ ತೊಂದರೆ ಇಲ್ಲದ ಹಾಗೆ ಎಲ್ಲ ಸಿದ್ಧತೆಗಳನ್ನು ಪರಿಪಕ್ವವಾಗಿ ಮಾಡಿದೆ. ಮತ್ತು ಇಲ್ಲಿಗೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು 12 ಗಂಟೆ ಅಷ್ಟೊತ್ತಿಗೆ, ಆದರೆ ದಾರಿಯಲ್ಲಿ ಜನ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಆದಾಗ್ಯೂ ಕೂಡ ಎಲ್ಲಿಯೂ ಜನ ಶಾಂತಿಯಿಂದ ಎಲ್ಲ ಕಡೆ ಜನನೂ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಆಡಳಿತನೂ ಕೂಡ ಯಾವುದೇ ನ್ಯೂನ್ಯತೆ ಬಾರದ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇಲ್ಲಿನ ಬಂದಂತಹ ಗಣ್ಯರ ಮಾತುಗಳು, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಯಾಕಂದ್ರೆ ಒಳಭಾಗದಲ್ಲಿ ಇನ್ನೊಂದಿಷ್ಟು ಜನ ಗಣ್ಯರಿದ್ದಾರೆ. ಅವರ ಅಂತ ಹೇಳಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಇರಬಹುದು, ಅದೇ ರೀತಿಯಾಗಿ ಇಲ್ಲಿ ಕುಣಿಗ ರಂಗನಾಥ್ ಅವರು ಇರಬಹುದು, ಅದೇ ರೀತಿಯಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಗಣ್ಯರುಗಳಿರ್ಬಹುದು. ಅದೇ ರೀತಿಯಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಅಂತಿಮ ವಿದಾಯವನ್ನು ಹೇಳಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬರ್ತಾ ಇದ್ದಾರೆ. ಇಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ರಾಜ್ಯದ ನಾನಾ ಸಚಿವರುಗಳು, ಬಹುತೇಕ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಇಡೀ ಬೆಳಗಾವಿಯಲ್ಲಿ ಶಾಸಕರಿದ್ರು, ಹೀಗಾಗಿ ಅವರು ಕೂಡ ಬರ್ತಾ ಇದ್ದಾರೆ.